ಇಲ್ಲಿ ನೋಡಿ ಟಿಕೆಟ್ ಹಾಕಿದ್ದಾರೆ. ಹಲೋ ಫ್ರೆಂಡ್ಸ್, ನಾವಿವತ್ತು ಮಂಗಳೂರಿಗೆ ಬಂದಿದ್ದೀವಿ. ಇಲ್ಲಿ ಪಿಲಿಕುಳ ಉದ್ಯಾನವನಕ್ಕೆ ಬಂದಿದ್ದೀವಿ. ಇಲ್ಲಿ ನಾವು ಇವಾಗ ಎಷ್ಟು ಟೈಮ್ ಆಗಿದೆ, 2:30 ಆಗಿದೆ. ಸೊ ಹಾಗಾಗಿ ನಾವು ಆಲ್ ಇನ್ ಒನ್ ತೊಗೊಳ್ಳೋಣ ಅಂದ್ಕೊಂಡ್ವಿ, ಬಟ್ ಎಲ್ಲ ನೋಡೋಕ್ಕಾಗಲ್ಲ ಅಂದರು. ಸೊ ಹಾಗಾಗಿ 2 ಮಾತ್ರ, ಲೇಕ್ ಗಾರ್ಡನು ಮತ್ತು ಒಂದು ಝೂ ತೊಗೊಂಡಿದ್ದೀವಿ. ಹೇಗಿದೆ ಅಂತ ನಿಮ್ಮೆಲ್ರಿಗೂ ಕೂಡ ತೋರಿಸ್ತೀನಿ, ಬನ್ನಿ ನೋಡೋಣ. ಪಿಲಿಕುಳ ಪ್ರಾದೇಶಿಕ ವಿಜ್ಞಾನ ಕೇಂದ್ರ. ವಿಜ್ಞಾನ ಕೇಂದ್ರ ನಾವೀಗ ತೊಗೊಂಡಿಲ್ಲ, ಬಟ್ ನೋಡಿ ಒಳಗಡೆಯಿಂದನೇ ತೋರಿಸ್ತಾ ಇದ್ದೀನಿ. ಈ ಥರ ಇದೆ ಸೈನ್ಸ್ ಮಾಡೆಲ್ಗಳು ಅದರದೆಲ್ಲ. ಮೇಲ್ಗಡೆ ಪಕ್ಷಿಗಳಿದಾವೆ ನೋಡಿ, ಯಾವುದ್ಯಾವುದಲ್ಲ. ಬೆಳ್ಳಕ್ಕಿ, ಇವೆಲ್ಲ ಬೆಳ್ಳಕ್ಕಿ ನೋಡಲ್ಲ, ಬೆಳ್ಳಕ್ಕಿ. ಪಿಲಿಕುಳ ಬಯಾಲಜಿಕಲ್ ಪಾರ್ಕಲ್ಲಿದ್ದೀವಿ ನಾವಿವಾಗ. ನೋಡಿ ಅಲ್ಲಿ ಬೆಳ್ಳಕ್ಕಿಗಳು ಎಲ್ಲ ಇದೆ ನೋಡಿ ಮೇಲ್ಗಡೆ. ಆ ಕಡೆ ನೋಡಿ, ಅಲ್ಲಿ ಒಂದೇ ಒಂದು ಬಿಳಿ ಹೊಟ್ಟೆಯ ಗಿಡುಗ ನೋಡಿ. ಇಲ್ಲಿ ವೈಟ್ ಪೀಕಾಕ್ ಇದೆ, ಬಿಳಿ ನವಿಲು. ಹಾಂ ನೋಡಲ್ಲ, ನವಿಲೆ ತಾನೇ ಅದು. ಇದು ಅದು ಈಗಲ್ಲು. ಬಿಡಲ್ವಾ ಅದು ನವಿಲುಗರಿನ? ಯಾವಾಗ? ಒಂದೇ ಉರಗಾಲಯ ಅಂತ ಇದೆ. ಇದು ಥರ ಇಲ್ಲ, ನಡಿಯಪ್ಪ ಅಲ್ಲಿಲ್ವಾ? ನೀರಾವು ಅಲ್ಲಿ ಸಾಂಬಾ ಡೀರ್ಸ್ ಅಂತ ಜಿಂಕೆ ಚಿಟ್ಟನೆ. ಕಾಡೆಮ್ಮೆಗಳು. ಯಾಕಂದ್ರಿ ಸರ್, ಗಾರ್ಡನ್. ನಾವಿವಾಗ ಲೇಕ್ ಗಾರ್ಡನಿಗೆ ಬಂದಿದ್ದೀವಿ. ಬಂದಾಗ ಮಳೆ ಬಂದ್ಬಿಟ್ಟಿದೆ, ಇವಾಗ ಸ್ವಲ್ಪ ನಿಂತಿದೆ ಮಳೆ. ಇಲ್ಲಿ ಲೇಕ್ ಇದೆ, ಬೋಟಿಂಗ್ ಇದೆ, ಪೆಡ್ಲಿಂಗ್ ಇದೆ. ಹಾಯ್ ವಿಸ್ಮಯ್, ನನ್ನ ಮಗ ಆಟ ಆಡ್ತಾ ಇದ್ದಾನೆ. ಇಲ್ಲೆಲ್ಲ ಆಟ ಆಡೋದೆಲ್ಲ ಇದೆ ಮಕ್ಕಳಿಗೆ. ಸೀಸಾ ಆಡ್ತಿದ್ದಾನೆ. ನೋಡಿ, ನಾವಿವಾಗ ಪಣಂಬೂರು ಬೀಚ್ಗೆ ಬಂದಿದ್ದೀವಿ ಮಂಗಳೂರಲ್ಲಿ. ಬನ್ನಿ, ಹೇಗಿದೆ ಬೀಚ್ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಫ್ರೆಂಡ್ಸು ಇಲ್ಲಿ ಎಲ್ಲ ಅಂಗಡಿಗಳು ಕಡೆ ಎಲ್ಲ ಇದೆ. ನಾವು ಈಗ ಆಲ್ರೆಡಿ 5:30 ಆಗಿದೆ. ಬೇಡ ಅಂದ್ಕೊಂಡಿದ್ವಿ. ನೋಡ್ರಿ, ನನ್ನ ಮಗನ ಬಲ್ವಂತಕ್ಕೋಸ್ಕರ ಬೀಚಿಗೆ ಬರ್ತಾ ಇದ್ವಿ. ಹ್ಯಾಪಿ ಬಂಗಾರ? ಬೀಚ್ಗೆ ಹೋಗೋಣ ಅಂತಿದ್ದ. ಸೊ ಹಾಗಾಗಿ ಪಣಂಬೂರು ಬೀಚ್ ಒಂದು ನೋಡಿಕೊಂಡು ರಿಟರ್ನ್ ಊರಿಗೆ ಹೋಗೋಣ ಅಂತ. ನಿಮಗೂ ಕೂಡ ಬನ್ನಿ, ಏನೇನಿದೆ ಇಲ್ಲಿ ತೋರಿಸ್ತೇನೆ. ಗಾಳಿಪಟ ನೋಡು ಮಗ್ನೆ. ವಾವ್, ನೋಡಿ ಚೆನ್ನಾಗಿದೆ.
ನೋಡೋದಕ್ಕೆಲ್ಲ. ತುಂಬ ಅಲೆಗಳು ಜೋರಾಗಿದೆ. ಅಲೆಗಳು ತುಂಬಾ ಜೋರಾಗಿರೋದ್ರಿಂದ ಇಲ್ಲಿಗೆ ಇವರು ಬ್ಯಾರಿಕೇಡ್ ಹಾಕ್ಬಿಟ್ಟಿದ್ದಾರೆ, ಹೋಗೋಂಗಿಲ್ಲ ಯಾರು. ತುಂಬ ಜೋರಾಗಿದೆ ಅಲೆಗಳು. ಹಾಯ್ ಮಾಡು ಬಂಗಾರಿ. ಅವನು ಗಾಳಿಪಟ ಆರಿಸ್ಬೇಕಂತ ಇವಾಗ ಅಲ್ಲೆಲ್ಲರೂ ಆರಿಸ್ತಿದ್ದಾರೆ ನೋಡಿ. ನಾವು ಕೂಡ ನೋಡೋಣ, ಟ್ರೈ ಮಾಡೋಣ ಅಂದ್ಕೊಂಡಿದ್ದೀವಿ. ಚೆನ್ನಾಗಿರುತ್ತೆ ಬೀಚ್ ಹತ್ರ ಗಾಳಿಪಟ ಆರಿಸೋದು. ಏನು ಮಾಡ್ತಿದ್ಯಾ ನೀನು? ಖುಷಿ ಆಗಿದ್ಯಾ?